ಅವರು ಜೂನಿಯರ್ ರಜನಿಕಾಂತ್ ಸಿನಿಮಾ ಸೂಪರ್ ಹೀರೋ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಾಧನೆ ಮತ್ತು ಹೋರಾಟದ ಈ ಚಿತ್ರದ ಗುರಿಯಾಗಿದೆ, ಗುರಿ ತಲುಪಿದ್ದಾರೆ. ಅವರು ಜೂನಿಯರ್ ರಜನಿಕಾಂತ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಕನ್ನಡದ ರಜನಿಕಾಂತ್ ಅಂತ ಕರೀತಾ ಇದ್ದಾರೆ ನಿಮ್ಮನ್ನ, ಜೂನಿಯರ್ ರಜನಿಕಾಂತ್. ಅಷ್ಟು ಖುಷಿ ಆಗ್ತದೆ. ಅಯ್ಯೋ, ಈ ನರಕ ನೋಡಕ್ಕಾಗ್ತಿಲ್ಲ. ಅವ್ರವ್ರ ಅನಿಸಿಕೆ ತಕ್ಕಾಗಿ ಅವ್ರು ಕರಿತಾ ಇದ್ದಾರೆ. ಒಬ್ಬೊಬ್ರು ಒಂದು ರೀತಿಯಲ್ಲಿ ಅವ್ರ ಕಣ್ಣಿಗೆ ನಾನು ಯಾವ ರೀತಿ ಕಾಣ್ತೀನಿ ಆ ರೀತಿ ಅವರು ಕರಿತಾ ಇದ್ದಾರೆ, ಅಂದ್ಕೊಳ್ತಾ ಇದ್ದಾರೆ. ಕನ್ನಡ ಇಂಡಸ್ಟ್ರಿ ಏನಿದೆ, ಸಿನಿಮಾ ಬಹಳ ಪ್ರಬಲವಾದಂಥ ಮಾಧ್ಯಮ. ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು, ಅಂಬರೀಷ್ ಅವರು, ವಿಷ್ಣುವರ್ಧನ್, ಶಂಕರ್ ಅವರು ಎಲ್ಲರೂ ಕೂಡ ಈ ಕೇವಲ ನಟನೆ ಮಾಡೋದ್ರ ಮುಖಾಂತರ ಕನ್ನಡ ಭಾಷೆನ ಬೆಳೆಸಿ ಉಳಿಸಿ ಅವರು ಹೋಗಿದ್ದಾರೆ, ಶ್ರೀಮಂತಿಕೆ ಮಾಡಿದ್ದಾರೆ ಈ ಒಂದು ಕನ್ನಡ ಭಾಷೆನ. ಇನ್ನು ನಾವೇನಿದ್ರು ಅದನ್ನು ಉಳಿಸ್ಕೊಂಡು ಹೋಗೋದು ಕೆಲಸ ನಾವು ಮಾಡಬೇಕಾಗತ್ತೆ. ಲೋಕಲ್ ಟ್ಯಾಲೆಂಟ್ನ ಫಸ್ಟ್ ನಾವು ಎನ್ಕರೇಜ್ ಮಾಡಬೇಕು. ಗೂಬೆ ಅವ್ರು ಬೆಳೆದು ಬಿಟ್ಟಿದೆ ಕನ್ನಡ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಬೆಳೆಸಬೇಕಾಗಿದೆ. ಹಾಗಾಗಿ ಬೆಳೆಸಿ ಮತ್ತು ಉಳಿಸುವಂಥ ಕೆಲಸವನ್ನು ನಾವೆಲ್ಲ ಕಲಾವಿದರು ಕನ್ನಡದಲ್ಲಿ ಎಲ್ಲ ಮಾಡಬೇಕಾಗತ್ತೆ. ಇತ್ತೀಚೆಗೆ ದೇಶ ನೋಡುವಂಥ ಚಿತ್ರಗಳನ್ನು ನಮ್ಮ ಕನ್ನಡ ಇಂಡಸ್ಟ್ರಿ ಕೊಟ್ಟಿದೆ. ಅದರಲ್ಲೂ 200 ದಿವಸ ನಮ್ಮ ಸಿನಿಮಾನ ಓಡಿಸ್ಲಿಕ್ಕೆ ಪ್ರೇಕ್ಷಕರು ದೊಡ್ಡ ಮನಸ್ಸು ಮಾಡಿದರು. ಪ್ರದರ್ಶನವನ್ನು ನೋಡಿ ಅವರು ಮೆಚ್ಚಿ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಇಡೀ ಚಿತ್ರತಂಡ, ನಮ್ಮ ನಿರ್ದೇಶಕರು ಆದಿಯಾಗಿ ನಿರ್ಮಾಪಕರು ಮತ್ತು ಎಲ್ಲ ತಂತ್ರಜ್ಞರು ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ನಿರೀಕ್ಷೆಗಿಂತನೂ ಮೀರಿ ಈ ಸಿನಿಮಾ ಯಶಸ್ವಿ ಕಂಡಿದೆ. ಹಾಗಾಗಿ ಇದೇ ರೀತಿ ಮುಂದಿನ ನನ್ನ ಚಿತ್ರ ದಿಗ್ದರ್ಶಕ ಜನವರಿ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಆ ಚಿತ್ರಕ್ಕೂ ಕೂಡ ಇದೇ ರೀತಿ ಭಗೀರಥ ಚಿತ್ರಕ್ಕೆ ನೀಡಿದಂಥ ಒಂದು ಬೆಂಬಲವನ್ನು ನೀಡಬೇಕು, ನಮಗೆ ಪ್ರೋತ್ಸಾಹ ನೀಡಬೇಕು ಅಂತೇಳಿ ನಾನು ಸಮಸ್ತ ಕರ್ನಾಟಕದ ಬಾಂಧವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ ನಾನು ಫೋಟೋ ತೆಗೆಸ್ಬೇಕು, ಮಾತಾಡಿಸ್ಬೇಕು. ಎಷ್ಟೇ ಸಲ ನೋಡಿದ್ರು ಫಿಲಿಮ್ ಮಾತ್ರ ಖಂಡಿತನೂ ಮೋಸ ಇಲ್ಲ. ಫಿಲಿಮ್ ಸೂಪರ್ ಆಗಿದೆ ಸರ್. ಸೂಪರ್ ಆಗಿದೆ ಸರ್. ಸೂಪರ್ ಆಕ್ಟಿಂಗ್, ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ರೈತರಿಗೆ. ಇವರು ಸಾರ್ ಅವರು ತುಂಬ ಮೆಸೇಜ್ ಕೊಟ್ಟಿದ್ದಾರೆ ರೈತರಿಗಾಗಲಿ ಮತ್ತು ಇನ್ನೊಬ್ರಿಗಾಗಲಿ. ತುಂಬ ಸಖತ್ತಾಗಿದೆ ಫಿಲಮ್ ಸರ್. ಅವರು 2ನೇ ಭಾಗ 2 ನೋಡಬೇಕು ಅನ್ನೋದೊಂದು ಇದು ಅಷ್ಟೇ. ಮಾತೇ ಇಲ್ಲ. ಹೇಳಿ ಸರ್, ನೀವೇನು ಹೇಳ್ತಾ ಇದ್ದೀರಿ? ದಿಗ್ದರ್ಶಕ ಸಿನಿಮಾ ಅದು ಬಿಡುಗಡೆ ಆದಮೇಲೆ ಭಾಗ 2 ಭಗೀರಥ ಪ್ರಾರಂಭ ಮಾಡ್ತೀವಿ. ಅದ್ಭುತವಾಗಿದೆ. ಈಗೇನು ಒಂದು ಈ ಸಿನಿಮಾ ಏನು ಬಂದಿದೆ ಪಾರ್ಟ್ 1, ಇದಕ್ಕಿನ್ನೂ ಕೂಡ ಭಾಳ ಅದ್ಭುತವಾಗಿ ಕಥೆ ಎಲ್ಲ ಕೂಡ ಸಿದ್ಧವಾಗಿದೆ. ಕಲಾವಿದರು ಕೂಡ ಪ್ಯಾನ್ ಇಂಡಿಯಾ ಆ ಒಂದು ಆಸಕ್ತಿನಲ್ಲಿ ನಿರ್ಮಾಪಕರು ಮಾಡ್ತಾ ಇದ್ದಾರೆ. ಆಂಧ್ರ ಪ್ರದೇಶದಿಂದ 200ನೇ ದಿನ ಓಡ್ತಾ ಇದೆ. ಹೊರಗಡೆ ಅಲ್ಲಿ ಇವೆಂಟ್ಗಳಾದಾಗ ನಿಮ್ಮ ಚಿತ್ರದ ಬಗ್ಗೆ ಮಾತಾಡ್ತಾ ಇರ್ತಾರೆ ಸರ್. ಎಲ್ಲ ಕಡೆ ಮೆಚ್ಚಿ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಓದ್ ಕಡೆ ಎಲ್ಲ ವ್ಯಕ್ತಪಡಿಸ್ತಾ ಇದ್ದಾರೆ, ಅಲ್ಲಿ ಇಲ್ಲಿ ಅಂತಿಲ್ಲ. ಎಂಟೈರ್ ಕರ್ನಾಟಕದಲ್ಲಿ ನಾವು ಓದ್ ಕಡೆ ಎಲ್ಲ ಮೆಚ್ಚಿ ವ್ಯಕ್ತಪಡಿಸ್ತಾ ಇದ್ದಾರೆ, ನಮಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ, ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಅದು ಭಾಳ ಸಂತೋಷ ಆಗಿಬಿಟ್ಟಿದೆ ನನಗೆ. ಹಾಗಾಗಿ ನಮಗೆ ಸ್ಫೂರ್ತಿ ಈ ಒಂದು ಪಿಕ್ಚರ್ ಏನು, ಈ ಒಂದು ಸಿನಿಮಾ ಮೂಡ್ ಬಂದಿದೆ ನಮ್ಮದು ಭಗೀರಥ. ಇಷ್ಟು ಜನ ಬೆಂಬಲ ವ್ಯಕ್ತಪಡಿಸಿರೋದಕ್ಕೆ ಭಾಳ ನಮಗೆ ಸ್ಫೂರ್ತಿಯಾಗಿದೆ. ಇನ್ನು ಮುಂದಿನ ಚಿತ್ರಗಳಲ್ಲಿ ಕೂಡ ಇನ್ನೂ ಭಾಳ ಗಂಭೀರವಾಗಿ ಎಲ್ಲರೂ ಕೂಡ ನಾವು ಪರಿಗಣನೆ ಮಾಡಿ ಈ ಸಿನಿಮಾಗಳನ್ನ ಮಾಡ್ತೀವಿ ಸರ್. ಈಗಾಗಲೇ ಕನ್ನಡದ ರಜನಿಕಾಂತ್ ಅಂತ ಕರೀತಾ ಇದ್ದಾರೆ ನಿಮ್ಮನ್ನು, ಅದೆಷ್ಟು ಖುಷಿ ಆಗ್ತದೆ? ಲೋ ಮಗ ಸಾಕ್ ಬಾರೋ, ಕಮ್ಮಿ ಅಂತ ಕೇಳಿ ಕೆರ್ದಲ್ಲಿ ಒದೆ ತಿನ್ನೋ ಚಾನ್ಸ್ ಐತ್ಕೊಣೋ. ನಾವೇನ್ ಕುರಿಗಳಲ್ಲ ಒದೆ ತಿನ್ನೋದಿಕ್ಕೆ, ನಾವು ಹುಲಿ ಅನ್ನೋದನ್ನ ಪ್ರೂವ್ ಮಾಡ್ತೀನಿ. ಸರ್ ಸಿಕ್ಕರೆ ಅವ್ರಿಗೆ ಹೇಳಿ ಮಾತಾಡೋಣ. ಓಕೆ, ಸೂಪರ್ ಸರ್. ಚೆನ್ನಾಗಿದೆ ಸರ್. ಫೈಟ್ ಚೆನ್ನಾಗಿದೆ, ರಿಕಾರ್ಡ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಸರ್. ಸರಿಯಾಗಿದೆ ಸಿನಿಮಾ. ಚೆನ್ನಾಗಿದೆ ಸರ್. ರೋಲ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸರಿಯಾಗಿದೆ. ಏನು ಇಷ್ಟ ಆಯ್ತು ಸರ್? ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಅವ್ರವ್ರ ಅನಿಸಿಕೆ ತಕ್ಕಾಗಿ ಅವ್ರು ಕರಿತಾ ಇದ್ದಾರೆ. ಒಬ್ಬೊಬ್ರು ಒಂದು ರೀತಿಯಲ್ಲಿ ಅವ್ರ ಕಣ್ಣಿಗೆ ನಾನು ಯಾವ ರೀತಿ ಕಾಣ್ತೀನಿ ಆ ರೀತಿ ಅವರು ಕರಿತಾ ಇದ್ದಾರೆ, ಅಂದ್ಕೊಳ್ತಾ ಇದ್ದಾರೆ. ಅವ್ರಿಗೆಲ್ಲರೂ ಕೂಡ ನಾನು ಧನ್ಯವಾದನ ಅರ್ಪಿಸ್ತೀನಿ ಸರ್. ಚೆನ್ನಾಗಿದೆ, ಪ್ರಯತ್ನ ಚೆನ್ನಾಗಿದೆ. ಸೆಕೆಂಡ್ ಪಾರ್ಟ್ ಬರಲಿ. ಚೆನ್ನಾಗಿದೆ ಫಿಲಿಮ್. ಚೆನ್ನಾಗಿದೆ ಸರ್. ಮೆಸೇಜ್ ಚೆನ್ನಾಗಿದೆ. ಸರಿಯಾಗಿದೆ ಸಿನಿಮಾ. ಚೆನ್ನಾಗಿದೆ, ಸೂಪರ್ ಆಗಿದೆ ಸರ್. ನೋಡ್ಬೋದು, ಏನು ನೋಡ ಆರಾಮಾಗಿ. ಸರಿಯಾಗಿದೆ, ಚೆನ್ನಾಗಿದೆ, ಸೂಪರ್ ಆಗಿದೆ.
ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಸೂಪರ್ ಆಗಿ ಹೀರೋ ಹೇಗೆ ಮಾಡಿದ್ರು? ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ತುಂಬ ಸೂಪರ್ ಆಗಿದೆ ಸರ್, ನೋಡ್ಬೋದು. ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಸರ್? ನಮಗೆ ಆ್ಯಕ್ಷನ್ಗಿಂತ ಸಾಂಗ್ಸ್ ಎಲ್ಲ ಇಷ್ಟ ಇದೆ, ಚೆನ್ನಾಗಿದೆ. ರೀಲ್ ಚೆನ್ನಾಗಿದೆ, ಇಷ್ಟ ಆಗಿದೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಅದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ಆಯ್ತು. ಹಾಂ, ಅವರು ಮೆಡಿಕಲ್ ಬಗ್ಗೆ ತೆಗೆದಾರಲ್ಲ ಸರ್, ಮೆಡಿಕಲ್ ಇದರಲ್ಲಿ ಡಾಕ್ಟ್ರ್ ಬಗ್ಗೆ ಅವ್ರು ಇದು ಮಾಡಿದಾಗ ಒಳ್ಳೆ ಇಂಪ್ರೆಷನ್ ನಮ್ಗೆ ಇಷ್ಟ, ತುಂಬ ಇಷ್ಟ ಆಗಿದೆ. ಅವ್ರು ತುಂಬ ಚೆನ್ನಾಗಿದೆ ಮೂವಿ. ಹೋಗಿ ಬಂದು ಮೂಗಿ ನಡ್ಕೊಂಡಂಗೆ ಅದನ್ನೇ ಹೇಳ್ತಿಲ್ಲ ನೀನು. ತುಂಬ ಚೆನ್ನಾಗಿದೆ. ಇದು ಭಗೀರಥ ಅನ್ನೋದಕ್ಕೆ ಲಾಸ್ಟ್ನಲ್ಲೂ ಒಂದು ಡೈಲಾಗ್ ಇಡಬೇಕಾಗಿತ್ತು. ಭಗೀರಥ ಅಂದರೆ ನೀ ಗಂಗೆನ ತೊಗೊಂಬಂದು ಹಂಗೆ ಆ ಥರ ಒಂದು ಡೈಲಾಗ್ ಇಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು. ತುಂಬ ಚೆನ್ನಾಗಿದೆ. ಆ್ಯಕ್ಟಿಂಗ್, ಹೀರೋ ಆ್ಯಕ್ಟಿಂಗ್ ಸೂಪರ್ ಆಗಿತ್ತು. ತುಂಬ ಇಷ್ಟ ಆಯಿತು. ನಾವು ಫ್ಯಾಮಿಲಿ ಸಮೇತ ನೋಡಿದ್ದೀವಿ, ತುಂಬ ಚೆನ್ನಾಗಿತ್ತು ಸರ್. ಹೀರೋ ನಿನ್ನ ಬಗ್ಗೆ ಅನುಕಂಪ ಇಟ್ಕೊಂಡು ಅದನ್ನೆಲ್ಲ ಜನರಿಗೆ ಬೇರೆ ಕಡೆ ಸೇಲ್ ಮಾಡಿ ಒಂದು ಹೆಣ್ಣಿಗೆ ಅಲಕ್ಷ್ಯ ಮಾಡಬೇಡ ಅನ್ನೋ ದೃಶ್ಯ ಭಾಳ ತುಂಬ ಚೆನ್ನಾಗಿದೆ. ಸಾಕು. ಕೋಮಾ ಹೋಗಿದ್ದಾರೆ ಅಂತೇಳಿ ನಿರ್ಲಕ್ಷ್ಯ ಮಾಡಬೇಡಿ, ಅದಕ್ಕೊಂದು ಜೀವನ ಕೊಡಿ ಅನ್ನೋ ಒಂದು ಸೀನ್ ಚೆನ್ನಾಗಿದೆ. ನಾವು ವಿಜಯಪುರದಿಂದ ಬಂದಿರೋ. ಹಾಂ, ಬಂದಿರೋ. ಹಾಂ, ಕೆಲವರಂತೂ ನನ್ನ ಜೊತೆ ಫೋಟೋ ತೆಗೆಸ್ಕೋಬೇಕು ಅಂತ ತುಂಬಾ ಆಸೆ ಪಡ್ತಾರೆ. ನಿಮ್ಗೂ ಫೋಟೋ ಬೇಕು ತಾನೇ? ಚೆನ್ನಾಗಿದೆ ಅಣ್ಣ, ಸೂಪರ್ ಆಗಿದೆ. ಚೆನ್ನಾಗಿದೆ ಅಣ್ಣ, ಚೆನ್ನಾಗಿದೆ, ಸೂಪರ್ ಆಗಿದೆ ಅಣ್ಣ, ಸೂಪರ್ ಸರ್, ಚೆನ್ನಾಗಿದೆ. ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ, ರೈತರ ಬಗ್ಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ, ಸೂಪರ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಭಾಗ 2 ಏನಾದ್ರು ಅದಕ್ಕೆ ಕೇಳಿದೆ ನಾನೀಗ, ಮಾಡ್ತೀರಾ ಸರ್? ಆಯಿತು ಮಾಡ್ತೀವಿ ಅಂದರು. ಹಂಗಾಗಿ ನೋಡೋಣ. 200ನೇ ಸಂಭ್ರಮ ಮಾಡ್ತಾ ಇದೆ ಫಿಲಿಮು. ಹೌದು ಸರ್, ಚೆನ್ನಾಗಿದೆ. ಅಣ್ಣ ಎಲ್ಲಣ್ಣ ಅದು, ಎಲ್ಲಣ್ಣ ನಿಂದದು, ಎಲ್ಲಣ್ಣ ಏನದು? ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಏನು ನಮ್ಮ ಚಿತ್ರ ಭಗೀರಥ ಚಿತ್ರದ ಮಾಲೀಕರು, ನರ್ತಕಿ ಚಿತ್ರ ಮಾಲೀಕರು ಹಾಗೂ ಸಿಬ್ಬಂದಿಗಳು ನಮ್ಮ ಭಗೀರಥನ ಚೆನ್ನಾಗಿ ಮತ್ತೆ ಅದನ್ನೆಲ್ಲ ವೀಕ್ಷಿಸೋದಕ್ಕೆ, ನೋಡೋದಕ್ಕೆಲ್ಲ ಪ್ರತಿಯೊಂದಕ್ಕೂ ಸಹಕರಿಸಿ ಆಶೀರ್ವಾದ ಮಾಡಿದ್ದಾರೆ ನಮ್ಮ ಚಿತ್ರತಂಡಕ್ಕೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಅವರು ಕೂಡ ಈ ಸಂದರ್ಭದಲ್ಲಿ ಭಗೀರಥ ಚಿತ್ರತಂಡದಿಂದ ನಾನು ಹೃದಯಪೂರ್ವಕವಾಗಿ ಅವರಿಗೆ ನಮಸ್ಕಾರ ತಿಳಿಸ್ತಾ ಇದ್ದೀನಿ. ಈ ಸಿನಿಮಾನ ನಾವು 3 ಜನ ನಾವು ಒಂದು ಸಾಯಿ ಪ್ರೊಡಕ್ಷನ್ ಮಾಡಿದ್ದೀವಿ. ಸಾಯಿ ಪ್ರೊಡಕ್ಷನ್ ಮೊದಲನೇ ನಿರ್ಮಾಪಕರು ರಮೇಶ್ ಗೌಡ್ರು, ಎರಡನೇವರು ಭೈರಪ್ಪ ಗೌಡ್ರು, ಮೂರನೇವರು ಚೇತನ್ ರಮೇಶ್. ನಾವು ಆದ್ರೂ 3 ಜನ ಆದ್ರೂ ನಮ್ಗೆ ಏನು ಬೇಜಾರಿಲ್ಲ. ಸಿನಿಮಾ ಚೆನ್ನಾಗಿ ಮೂಡ್ ಬಂದಿದೆ. ಸುಳ್ಳು ಇದು ಈ ಒಂದು ಏನು 2025 ಈ ವಾತಾವರಣದಲ್ಲಿ ಎಷ್ಟು ಸಿನಿಮಾಗಳು ನಮ್ಮ ಕನ್ನಡ ರಿಲೀಸ್ ಆಯಿತು, ಅಭಿಮಾನಿ ದೇವರುಗಳು ಎಲ್ಲ ನೋಡಿ ಆ ಸಿನಿಮಾಗಳನ್ನ ಹೋಗಿಸ್ಬೇಕಾಗಿತ್ತು. ಕಾರಣಾಂತರದಿಂದ ಎಷ್ಟೋ ಸಿನಿಮಾಗಳು ಬಂತು. ಅದರಲ್ಲಿ ಭಗೀರಥ ಒಂದು ಆಶೀರ್ವಾದ ಮಾಡಿದ್ದೀರಿ. ಸಾಕು, ಎಲ್ರು ಅಣ್ಣಂಗೆ ಚೆನ್ನಾಗಿ ಮರ್ವಾದೆ ಮಾಡಿದ್ರಿ. ನನಗಿದ್ರ ಒಂಥರ ಸಂತೋಷ.